ನೋಡಿ ಎಂತ ಪರಿಸ್ಥಿತಿ ಅಂದ್ರೆ ಹುಡುಗಂಗ್ 18 ಹುಡುಗಿಗೆ 18 ಅಂತ ಆಯ್ತು ಅಂದ್ರೆ ಮೇಲ್ಗಡೆ ಡಿವಿಷನ್ ಬೆಂಚ್ಗೆ ಹೋಗ್ತಾರೆ. ಏನ್ ಮಾಡ್ತಾರೆ ಅಲ್ಲೋಗಿ? ಏನ್ ಮಾಡ್ತಾರೆ ಸರ್? ನಾವಿಬ್ರು ಪ್ರೀತಿ ಮಾಡ್ತಿದೀವಿ, ನಮ್ಮ ಅಪ್ಪ ಅಮ್ಮ ಹಿಂಗ್ ಹಿಂಸೆ ಮಾಡ್ತಾರೆ, ನಮ್ಗೆ ಹಿಂಸೆ ಕೊಡ್ತಾ ಇದಾರೆ, ನಾವು ಅಮರ ಪ್ರೇಮಿಗಳು, ನಮಗ್ ಕಾಪಾಡ್ರು ಅಂತ. ಆಗ ಇಬ್ರು ಕೂತ್ಕೊಂಡು ಹೌದು ಅವ್ರಿಬ್ರು ಎಲ್ಲಿದ್ದಾರೋ ಬಜೆಟ್ ತಗೊಂಬಂದ್ ಕೊಡಿ, ಅವ್ರಿಬ್ರು ಫ್ರೀ ಆಗೋ ಕಬ್ಬನ್ ಪಾರ್ಕ್ ಕಳ್ಸಿ ಐಸ್ ಕ್ರೀಮ್ ತಿನ್ಲಿ. 18 ಇಲ್ವಾ ಇಲ್ಲಿಗೆ ಬರ್ತೀರಿ ಇವೆಲ್ಲ ಪುರಾಣ ಕೇಳಕ್ಕೆ. ಹಿಡ್ದಾಕ್ಬಿಟ್ರು ಒಂದು ಮ್ಯಾಜಿಕ್ ನಂಬರ್ ಏನೀಗ 18. ವಾಟ್ ಟು ಡೂ? ಇದೇ ಕಾನೂನು ಅವರ ವೈಯಕ್ತಿಕ ಸ್ವಾತಂತ್ರ್ಯ ಇತ್ಯಾದಿ 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 ಎಲ್ಲದಕ್ಕೂ ಸಪೋರ್ಟ್ ಮಾಡುತ್ತೆ. ಗೊತ್ತಾಯ್ತಲ್ಲ? ತುಂಬಾ ಚೆನ್ನಾಗಿರೋದೊಂದು ಪಂಜಾಬ್ ಹೈಕೋರ್ಟ್ ಜಡ್ಜ್ಮೆಂಟ್ ಇದೆ, ತಾವು ನೋಡಿ ಬೇಕಾದ್ರೆ. ಅದರಲ್ಲಿ ಪ್ರೊಟೆಕ್ಷನ್ ಕೊಡ್ತಾರೆ ಒಟ್ಟಿಗೆ ಇರ್ಲಿಕ್ಕೆ. ಅದನ್ನ ಅವ್ರು ಆರ್ಗ್ಯುಮೆಂಟ್ ಮಾಡ್ತಾರೆ, ಒಟ್ಟಿಗೆ ಇದ್ಮೇಲೆ ನ್ಯಾಚುರಲ್ ದಟ್ ಐ ಶುಡ್ ಹ್ಯಾವ್ ದಿ ಕಂಪನಿ ಆಫ್ ಮೈ ಪಾರ್ಟ್ನರ್ ಅಂತ. ಗೊತ್ತಾಯ್ತಲ್ಲ? ಅವಾಗ ಹೇಳ್ತಾರೆ ನೋ, ವಿ ಕೆನ್ ಓನ್ಲಿ ಸೇ ದಟ್ ಯು ಕ್ಯಾನ್ ಲೀವ್ ಟುಗೆದರ್, ವಿ ಕೆನ್ ನಾಟ್ ಸೇ ದಟ್ ಯು ಕ್ಯಾನ್ ಆಲ್ಸೋ ಹ್ಯಾವ್ ದಿ ಫಿಸಿಕಲ್ ರಿಲೇಶನ್ಶಿಪ್. ಅದರಲ್ಲೇನೋ ಸ್ವಲ್ಪ ಮುಂದೆ ಬರ್ದಿದ್ರು, ಅದು ಸುಪ್ರೀಂ ಕೋರ್ಟ್ ಹೋದಾಗ ಆ ತರ ಅಬ್ಸರ್ವ್ ಮಾಡಿದ್ದಾರೆ. ಎಲ್ಲ ತಾವು ನೋಡ್ಬೇಕು, ಅದನ್ನೆಲ್ಲ ಗಮನಕ್ಕೆ ಬಂದಿದೆ. ಇವತ್ತು NCRB ಡೇಟಾ ತೆಗೆದ್ರೆ, ನ್ಯಾಷನಲ್ ಕ್ರೈಮ್ ರಿಜಿಸ್ಟ್ರೇಷನ್ ಬ್ಯೂರೋ ಡೇಟಾ ತೆಗೆದ್ರೆ 3 ರಿಂದ 4 ಸೆಕೆಂಡ್ 5 ಸೆಕೆಂಡ್ಗೆ ಭಾರತದಲ್ಲಿ ಒಂದು ಪೋಕ್ಸೋ ಕೇಸ್ ರಿಜಿಸ್ಟರ್ ಆಗ್ತಾ ಇದೆ. ಅದನ್ನ ನೋಡಿ MBA ಹುಡುಗರು ಬರೀತಾರೆ ಅಲ್ಲಿ, ಅವ್ರಿಗೆ ಗೊತ್ತಿರೋದೇ ಒಂದು ಚಾರ್ಟ್ ಮಾತ್ರ, ಎತ್ತೀತು ಕೊಟ್ಟಿಗೆ ಕಟ್ಟು ಅಂತ. ಅಲ್ಲ ಎತ್ತೀಯುತ್ತ ಅಂತ ನೋಡಲ್ಲ, ಇಯೋದಂದ್ರೆ ನಿಮ್ಗೆ ಗೊತ್ತಾಗುತ್ತಲ್ಲ. ಯಾಕಂದ್ರೆ ಮಾಡರ್ನ್ ಬೆಂಗಳೂರಿನವ್ರಿಗಾದ್ರೆ ಅದು ಗೊತ್ತಾಗಲ್ಲ. ಎತ್ತೀತು ಅಂತಂದ್ರೆ ಕೊಟ್ಟಿಗೆ ಕಟ್ಟು ಅಂತ, ಎಲ್ಲ ಎತ್ತೀಯುತ್ತ ಅಂತ ಪ್ರಶ್ನೆ ಹಾಕೋನು. ಯು ಓನ್ಲಿ ಲುಕ್ ಅಟ್ ದಿ ಡಾಟಾ. ಅವನ್ ಬರೀತಾನೆ ಇಂಡಿಯಾ ಈಸ್ ಅನ್ಸೇಫ್ ಅಂತ. ಯಾಕೆ ಅಂತ ಕೇಳಿದ್ರೆ, ನಿಮ್ದೇ ವೆಬ್ಸೈಟ್ ಇನ್ ಡಾಟಾ ಪ್ರಕಾರ 5 ನಿಮಿಷಕ್ಕೆ ಒಂದ್ಸತಿ ಹೆಣ್ಮಗಳ ಮೇಲೆ ರೇಪ್ ಆಗ್ತಾ ಇದೆ ಇಲ್ಲಿ ಅಂತ. ತಾವು ಎದೆ ಮುಟ್ಟು ಹೇಳ್ಕೊಳ್ಳಿ, ನಿಮ್ಮ ಮನೆತನದಲ್ಲಿ ಸುಮಾರು ಒಂದು 20 ರಿಂದ 25 ಜನ ಹೆಣ್ಮಕ್ಳು ಇರ್ಬೋದು. ಅಣ್ಣ, ತಂಗಿ, ಸೋದರ ಮಾವ, ಅವ್ರ ಮಕ್ಕಳು, ಈ ತರ ಎಲ್ಲ 20 ರಿಂದ 25 ವಯಸ್ಸಿಗೆ ಬಂದ ಹೆಣ್ಮಕ್ಳು ಇರ್ಬೋದು. ಅವರೆಲ್ಲ ಸುರಕ್ಷಿತವಾಗಿದಾರೋ ಇಲ್ವೋ? ಇಲ್ಲ ಎಲ್ರಿಗೂ ಪೋಕ್ಸೋನು? ಎಲ್ಲ ಸುರಕ್ಷಿತವಾಗಿದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ? ತುದ್ದು ಮುಚ್ಚಿ ಕೆಲವರೇನೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಕಾಲೇಜ್ ಗಿಲೇಜಲ್ಲೆಲ್ಲ. ಸಿಕ್ ಬಿದ್ಬಿಟ್ಟ ಮೇಲೆ ಪೋಕ್ಸೋ. ಹಿಂದೆ 16 ವರ್ಷಕ್ಕೆ ಅಂತ ಮಾಡಿದ್ರದ್ನ 375 6 ನಲ್ಲಿ 16 ಇಯರ್ಸ್ ಅಂತಿತ್ತು IPC ನಲ್ಲಿ. ತೆಕ್ಕೊಡಮ್ಮ ಅದನ್ನ. ಈಗ ಈ ಕಾಯ್ದೆಗೆ ಅನುಕೂಲವಾಗಿ ಅನುಗುಣವಾಗಿ 18 ಅಂತ ತಿದ್ದುಪಡಿ ಮಾಡಿದ್ದಾರೆ. ಸೊ ಈ ಕಾಯ್ದೆ ತಿದ್ದುಪಡಿ ಆಯ್ತಲ್ಲ ನೋಡಿ, ಅಲ್ಲಿದೆ ಮೇಲ್ಗಡೆ, ಓದಿ ಅದನ್ನ ಒಂಚೂರು ಓದಿ. ವಿಡ್ರಾ ಮಾಡ್ತೀನಿ ಅಂದ್ರೆ ಮಾಡ್ಕೊಳ್ಳಿ, ಅವ್ರದ್ದೇ ವಿಚಾರಣೆ ಆದ್ಮೇಲೆ ಇನ್ನೊಂದು ಹಾಕೊಳ್ಳಿ. ಆ ಹುಡುಗಿ ನಿಮ್ ವಿರುದ್ಧ ಹೇಳಿಲ್ಲ ಅಂದ್ರೆ, ಹೇಳಿದ್ರೆ ಏನು ಮಾಡಕ್ಕಾಗಲ್ಲ, 10 ವರ್ಷ ಗ್ಯಾರಂಟಿ. ನೋ ಸಾರಿ, ಯು ಆರ್ಗ್ಯೂ ದ ಮ್ಯಾಟರ್. ಎನಿಥಿಂಗ್ ಎಲ್ಸ್ ಯು ವಾಂಟ್ ಟು ಆರ್ಗ್ಯೂ. ಆದ್ರೆ ಇನ್ನೊಂದು ಹಾಕೊಳ್ರಿ, ರಾಜಿ ಆದ್ರೆ ಇನ್ನೊಂದು ಅವನ ಅಲ್ಲಿ ಆಯ್ತು ಅಂದ್ರೆ ಆಮೇಲೆ ಬಂದು ಅವ್ರು ಹೇಳೋದಿಲ್ಲ, ಅವಾಗ ಇನ್ನೊಂದು ಬೇಲ್ ಹಾಕೊಳ್ಳಿ. ಯಾಕೆ ನಾವು ಜೈಲ್ಗೆ ಇಡೋದು? ನಮ್ ದುಡ್ಡಲ್ಲಿ ಅವ್ನು ಊಟ ಮಾಡ್ತಾ ಇದ್ದಾನೆ ಇವತ್ತು, ನಾವೇ ಕೊಡೋಣ ಅಂತವ್ರಿಗೆಲ್ಲ ಊಟನ. ನಥಿಂಗ್ ಡೂಯಿಂಗ್ ಆನ್ ದೋಸ್ ಗ್ರೌಂಡ್ಸ್. ಐ ವಿಲ್ ನಾಟ್ ಗ್ರಾಂಟ್ ಎನಿ ಟೈಮ್. ಯು ಆರ್ಗ್ಯೂ. ಏನಿದೆಯೋ ಹೇಳಿ ಕನ್ವಿನ್ಸ್ಗೆ. ಅಲ್ಲಿದೆ ಸುಪ್ರೀಂ ಕೋರ್ಟ್ ರೂಲಿಂಗ್, ಅದಾಕ್ ಬರೀತೀವಿ. ಟೇಕ್ ದಿಸ್ ಮ್ಯಾಟರ್ ಟು ದಿ ಸುಪ್ರೀಂ ಕೋರ್ಟ್, ಆರ್ಗ್ಯೂ ವೆಲ್, and if my order is set aside and if the Supreme Court were to grant bail, I am the happiest person because 100 such petitions are there. With that copy, one order copy, I can grant bail to all. ನಾವು ಕೊಟ್ಟ ಮೇಲೆ ಅವ್ರು ಹೇಳ್ತಾರೆ ಹೈಕೋರ್ಟ್ ಅವ್ರು ಕೊಟ್ಟಿದ್ದಾರೆ, ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಾರೆ ಅಂತ ಟ್ರಯಲ್ ಕೋರ್ಟ್ ಅಲ್ಲೇ ಕೊಡ್ತಾರೆ. ಆನ್ ದಿ ಕಾಂಟ್ರರಿ ಏನಂತ ಹೇಳಿದ್ರು ಸುಪ್ರೀಂ ಕೋರ್ಟ್ನವರು ಬಾಂಬೆ ಹೈಕೋರ್ಟ್ ಜಡ್ಜ್ ಮೇಡಮ್ಗೆ, ಮತ್ತೆ ನನ್ನನ್ನು ಅದೇ ತರ ಹರಕೆ ಕುರಿ ಮಾಡ್ಬೇಕು ಅಂತಿದ್ದೀರಾ? ಸಾರಿ,
ನಾವ್ ತಮಟೆ ತಟ್ಟಿದ್ರೆ ಯಾರು ಹಾಕ್ಸ್ಕೊಂಡ್ರೆ ನಾವ್ ತಲೆ ಕೊಡಕ್ ರೆಡಿ ಆಗಿಲ್ಲ. ಏನ್ ಮಾಡ್ತೇವೆ ವೀರಭದ್ರಪ್ಪನವ್ರೆ? ಕಾನೂನು ಕಠಿಣವಾಗಿದ್ದಾಗ ಯು ಕಾಂಟ್ ಹೆಲ್ಪ್ ಇಟ್, ಐ ಕಾಂಟ್ ಹೆಲ್ಪ್ ಇಟ್. ಗೊತ್ತಾಯ್ತಲ್ಲ? ಐ ಡೋಂಟ್ ನೋ ಶನಿ ಯಾವಾಗ ಹೆಗ್ಲೇರ ಕಾಯ್ಕೊಂಡು ಕೂತಿರ್ತಾನ ಗೊತ್ತಿರಲ್ಲ. ಇಟ್ ಮೇ ಬಿ ಒನ್ ಆರ್ಡರ್ ವಿಚ್ ವಿಲ್ ವಾಶ್ ಅವೇ ಆಲ್ ಅವರ್ ಕ್ರೆಡಿಬಿಲಿಟಿ. ಗೊತ್ತಾಯ್ತಲ್ಲ? ಕೊಟ್ಟಿದ್ದೀನಿ, ನಾನು ಕೊಟ್ಟೇ ಇಲ್ಲ ಅಂತಲ್ಲ. ಏನೋ ಮೋಟರ್ ಬೈಕ್ ಮೇಲೆ ಕರ್ಕೊಂಡ್ ಬಂದವ್ರನ್ನ, ಹುಡುಗಿನ ಆರ್ಸ್ಕೊಂಡ್ ಬರ್ಬೇಕಾದ್ರೆ ಮೋಟರ್ ಬೈಕ್ ಮೇಲೆ ಕರ್ಕೊಂಡ್ ಬರ್ಬೇಕಲ್ಲ ಅಂತವ್ರನ್ನ, ಇಲ್ಲ ಅಲ್ಲೆಲ್ಲೋ ಬಸ್ ಟಿಕೆಟ್ ತಗೊಟ್ಟವ್ರನ್ನ, ಅಂತವ್ರಿಗೆಲ್ಲ ಬೇಲ್ ಕೊಟ್ಟಿದ್ವಿ, ಕೊಟ್ಟೇ ಇಲ್ಲ. ಎಸ್, ಎನಿ ಅದರ್ ಪಾಯಿಂಟ್? ಆಗ ಕೋರ್ಟ್ನವರು ಕಾಂಪ್ರಮೈಸ್ ಅನ್ನೋ ಪದನೇ ಕಿವಿ ಮೇಲೆ ಹಾಕೋಬಾರ್ದು ಅಂತ. ದಟ್ ಹ್ಯಾಸ್ ಬಿನ್ ಫಾಲೋಡ್ ಬೈ ಜಸ್ಟಿಸ್ ವೋಕ್ ಸಾಬ್ ಇನ್ 2020. ಗೊತ್ತಾಯ್ತಲ್ಲ? ಅಂಡ್ ಫಾಲೋಡ್ 326 ಅಲ್ಲಿ ಕೈ ಕಡ್ದಾಕ್ಬಿಟ್ಟಿದ್ರೆ ಕಾಂಪ್ರಮೈಸ್ ಅಂತ ಮಾಡಾಕಿದ್ರು. ಹೆಂಗ್ ಮಾಡಕ್ ಬರುತ್ತೆ? ಇದೆ ಕಾಂಪ್ರಮೈಸ್ ಯಾವ್ದಕ್ ಮಾಡ್ಬೇಕು ಅಂತ ಇದೆ. ರಾಮ್ ಗೋಪಾಲ್ ಅಂತ ಒಂದು ಕೇಸ್ ಇದೆ, ಅದ್ರಲ್ಲಿ ಮಾಡ್ಬೇಕು ಅಂತ ಹೇಳಿದ್ದಾರೆ. ಪ್ರಿವಿ ಟು ದಿ ಪಾರ್ಟೀಸ್ ಅಂತ ಇರ್ಬೇಕು. ಅದರಿಂದ ಸಮಾಜಕ್ಕೇನು ಸಂದೇಶ ಹೋಗುವಂಥದ್ದಿಲ್ಲ. ಪ್ರಿವಿ ಟು ದಿ ಪಾರ್ಟೀಸ್ ಆದ್ರೆ ಅವ್ರವರಲ್ಲೇ ಆಗ್ತಕ್ಕಂಥದ್ದು. ಉದಾಹರಣೆ, ಗಂಡ ಹೆಂಡತಿ ಜಗಳ, ಕನ್ನಡ ಗಾದೆ, ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ. ಸರಿಯಾಗಿ ಅವ್ರ ಅರ್ಥೈಸ್ಕೊಂಡ್ರೆ ಅಲ್ಲಿ ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ಒಂದು ಗ್ರೌಂಡ್ ಇದೆ. ಅವಳು ನನ್ನ ಹಿಂಗಂದ್ರು, ರಾಕ್ಷಸ ಅಂದ್ರು, ಅವನ್ ಶೂರ್ಪಣ್ಕಿಯಿಂದ ಎಲ್ಲ ಆಯ್ತಲ್ಲ. ಅದೆಲ್ಲ ಮುಗಿದೋದ್ಮೇಲೆ ಪುನಃ ಅವರಿಬ್ರು ಒಂದಾಗಿ ಸೇರ್ಬಿಟ್ಟು ಹಾಸಿಗೆ ಹಂಚ್ಕೊಂಡ್ಬಿಟ್ರೆ ನೆನ್ನೆ ಜಗಳ ಖತಮ್ ಆಯ್ತಲ್ಲ. ಹೊಸದಾಗಿ ಹೊಸ ಚಾಪ್ಟರ್ ಸ್ಟಾರ್ಟ್ ಅಂತ, ಹಳೆ ಅಕೌಂಟ್ ಕ್ಲೋಸು, ಹೊಸ ಅಕೌಂಟ್ ಸ್ಟಾರ್ಟ್ ಅಂತ. ಇದು ಗಂಡಸರಿಗೆ ಮಾತ್ರ ಅಪ್ಲಿಕಬಲ್. ಹೆಂಗಸರು ಮದುವೆ ಆಗಾಗಿಂದ ನೆನ್ಪಲ್ಲೇ ಇಟ್ಕೊಂಡಿರ್ತಾರೆ. ಎಲ್ಲವನ್ನು ಮೊದಲನೇ ಸತಿಯಿಂದ ಕೊನೆಯ ಸತಿ ತನಕ ಹೇಳ್ತಾನೆ ಇರ್ತಾರೆ. ನೀವ್ ಹಂಗ್ ಮಾಡಿದ್ರಿ, ನೀವ್ ಹಿಂಗ್ ಮಾಡಿದ್ರಿ, ನೀವ್ ಹಂಗಾದ್ರಿ, ಹಿಂಗಾದ್ರಿ, ನಿಮ್ ಜನ್ಮ ಇಂಥದ್ದು, ನೀವ್ ಅಂತಕ್ ಬೈದ್ರಿ, ಅವತ್ ನಾನು ಆ ಸೀರೆ ಉಟ್ಕೊಂಡಾಗ ಚೆನ್ನಾಗ್ ಕಾಣ್ತೀನಿ ಅಂತ ಹೇಳಿಲ್ಲ, ಇದೆಲ್ಲ ಹೇಳ್ತಾರೆ. ನೀವ್ ಅನ್ನಿಸ್ಕೋಬೇಕು ಅದೆಲ್ಲ. ಅದೆಲ್ಲ ಇದ್ದಿದ್ದೇನೆ. ಸೊ ದಿ ಕಾಂಡನೇಷನ್ ಆಫ್ ದಿ ಕ್ರೂಯಲ್ಟಿ ಅಂತ ಒಂದು ಡಾಕ್ಟ್ರಿನ್ ಇದೆ ಅಂಡರ್ ದಿ ಹಿಂದೂ ಮ್ಯಾರೇಜ್ ಆಕ್ಟ್. ಗೊತ್ತಾಯ್ತಲ್ಲ? ಅಂದ್ರೆ ಅವರಿಬ್ಬರ ನಡುವೆ ಇರಬಹುದಾದಂತ ಮನಸ್ತಾಪ ಫರ್ದರ್ ಕೋಹ್ಯಾಬಿಟೇಷನ್, ಅಂದ್ರೆ ಕೋಹ್ಯಾಬಿಟೇಷನ್ ಅಂತ ಬಹಳ ಸೂಕ್ಷ್ಮವಾಗಿ ಅವ್ರು ಹೇಳಿದ್ದಾರೆ. ಕೋಹ್ಯಾಬಿಟೇಷನ್ ಡಸಂಟ್ ಮೀನ್ ದಟ್ ಅವರಿಬ್ರು ಜೊತೆಗಿರೋದು ಅಂತಲ್ಲ. ಜೊತೆಗಿದ್ಮೇಲಿಂದ ಅವರ ದೈಹಿಕ ಸಂಪರ್ಕವೂ ಕೂಡ ಮತ್ತು ಸಂಸಾರ ನಡೆಸ್ತಕ್ಕಂಥದ್ದು ದಾಂಪತ್ಯದ ಅವಿಭಾಜ್ಯ ಅಂಗವಾಗಿ ಇರ್ತಕ್ಕಂಥದ್ದಾದ್ರಿಂದ ಮನಸ್ಸಿಟ್ಟು ಅದನ್ನೆಲ್ಲ ಕ್ಷಮಿಸಿ ಮುಂದುವರೆದಿದ್ದಾರೆ ಅಂತ ಅರ್ಥ. ಅದು ಡಾಕ್ಟ್ರಿನ್ ಆಫ್ ಕಾಂಡನೇಷನ್ ಆಫ್ ದಿ ಕ್ರೂಯಲ್ಟಿ ಅಂತ. ಗೊತ್ತಾಯ್ತಲ್ಲ? ಸೊ ಹಳೆಯದನ್ನೇ ನೆನ್ಪಿಟ್ಕೊಂಡು ತಿರ್ಗಾ ಗಲಾಟೆ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಅಂಥದ್ದನ್ನ ಪ್ರಿವಿ ಟು ದಿ ಪಾರ್ಟೀಸ್ ಇದ್ರೆ ಅಂತಹ ಪ್ರಕರಣಗಳನ್ನ ಟ್ರೂ ಸೆಟಲ್ಮೆಂಟ್ ಇದ್ರೆ, ಅವರಿಬ್ಬರ ನಡುವೆ ನಿಜವಾದ ಒಂದು ನೈಜ ರೀತಿಯಿಂದ ಆಗಿರ್ತಕ್ಕಂಥ ಒಂದು ರಾಜಿ ಅಂತ ಕೋರ್ಟ್ಗೆ ಮನವರಿಕೆ ಆದ್ರೆ ಆಗ ಅಂತಹ ಪ್ರಕರಣಗಳನ್ನ ನ್ಯಾಯಾಲಯಗಳು ತಮ್ಮ 482 ಜ್ಯೂರಿಸ್ಡಿಕ್ಷನ್ ಅಲ್ಲಿ ಬರಖಾಸ್ತುಗೊಳಿಸಬಹುದು ಅಂತ ರಾಮ್ ಗೋಪಾಲ್ ವರ್ಸಸ್ ಸ್ಟೇಟ್ ಆಫ್ ತಮಿಳುನಾಡು ಅಂತ ಒಂದು ಕೇಸ್ ಇದೆ, ಅದರೊಳಗೆ ಹೇಳಿದ್ದಾರೆ ಆನರಬಲ್ ಚೀಫ್ ಜಸ್ಟಿಸ್ ರಮಣ ಸಾಹೇಬ್ರದ್ದು ಹೆಡಿಂಗ್ ಬೆಂಚ್. ಗೊತ್ತಾಯ್ತಲ್ಲ? 2021 SEC ಆನ್ಲೈನ್ 661 886 ಏನೋ ಇದೆ, ನೋಡ್ಕೊಳ್ಳಿ. ಇದೆಯಾ? ಕೊಡಿ. $834 ಇಲ್ಲಿ ನೋಡಿ, ಕಾರಣಗಳನ್ನ ಹಾಕಿದ್ದಾರೆ. 7 ಕಾರಣಗಳಿದ್ರೆ ಕ್ರಿಮಿನಲ್ ಪ್ರಕರಣಗಳನ್ನ ಬರ್ಖಾಸ್ತುಗೊಳಿಸಬಹುದು ಅಂತ ತಗೊಂಡು ಆ ಕಡೆ ಕೊಟ್ಬಿಡಿ. ಪೋಕ್ಸೋ ಹೇಳಿಲ್ಲ, ಅದರಲ್ಲಿ ಪೋಕ್ಸೋ ಹೇಳಿಲ್ಲ. ನೋ ಕ್ವಶ್ಚನ್ ಆಫ್ ಕಾಂಪ್ರಮೈಸ್ ದೆನ್. ಎಸ್, ಬರ್ಕೊಳ್ಳಿ. ಹಾರ್ಡ್ ಸಾಕು, ಎನಫ್ ಇಸ್ ಎನಫ್. ಹಾರ್ಡ್ ಶ್ರೀ ವೀರಭದ್ರಯ್ಯ MC and learned HGP. Petition under section 439 CRPC with the following prayer. ಅದೇ ಮಾಡ್ಕೊಳ್ಳಿ, ಅದೇನಿದೆ ನೋಡಿ, ಅದನ್ನ ನಾವೇನ್ ಮಾಡಕ್ ಬರುತ್ತೆ. ಆಯ್ತಾ? Brief facts of the case are as under. A complaint came to be lodged by
the second respond to the petition with Harihara Town Police, which was registered in crime number 38 of 2022 for the following offences. First, next para, gist of the complaint governments reveal that on 11 to the victim girl, being the daughter of the complainant, was studying in Kannada medium school in 9th standard. First, petitioner herein developed a love affair with the victim girl, and in pursuance of the said love affair, there was a physical relationship between the parties, between the victim girl and the accused.